ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಸರ್ಕಾರಿ ಜಾಗ ಇಡ್ಲಿ ಹೋಟ್ಲವರು ಒತ್ತುವರಿ ಮಾಡ್ಕೊಂಡಿದ್ರು, ಸುಮಾರು 16 ಕುಂಟೆ. ಇವತ್ತು ತೆರವು ಮಾಡಿಸಿದ್ದೀವಿ. ಯಾರಿಗೂ ಅಂಗಡಿ ಕಟ್ಸ್ಕೊಳಕ್ಕಲ್ಲ, ಯಾವುದು ಸ್ವಾಯತ್ತ ಎಲ್ಲ. ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ಬೇಕಂತ ದೂರದೃಷ್ಟಿ ಇಟ್ಕೊಂಡು ನಮ್ಮ ಶಾಸಕರು ಮಾಗಡಿ ಮಗ ಮಾಡಿರ್ತಕ್ಕಂಥ ಕೆಲಸ ಇದು. ಯಾಕೆ ಸ್ವಾಮಿ ಬಿಡದಿ ಮಗ ನೀವು ಮಾಡೋಕ್ಕಾಗಲಿಲ್ವಾ? ಇಡೀ ದೇಶ, ಇಡೀ ಜಗತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳುತ್ತದೆ. ಅವರ ಒಂದು ಪ್ರತಿಮೆ 5 ವರ್ಷ ನೀವು ಆಡಳಿತ ಮಾಡಿದ್ರಲ್ಲ ಬಿಡದಿ ಮಗ, ಯಾಕೆ ಮಾಡಕ್ಕೆ ಯೋಚನೆ ಮಾಡಿಲ್ಲ? ಈಗ ಅಲ್ಲಿ 4 ಅಂಗಡಿ ಹೋಗಿದೆ. ಅದೇ ಜಾಗದಲ್ಲಿ ಹೂವು ಮಾರೋದಕ್ಕೆ ಮಾರ್ಕೆಟ್ ಮಾಡಿಸ್ತೀವಿ, ಬರ್ಲಿ ಅವ್ರ ಕೈಲೇ ಟೇಪ್ ಕಟ್ ಮಾಡಿಸ್ತೀವಿ. ಮಾಜಿ ಶಾಸಕರಲ್ಲಿ ಏನು ತೊಂದರೆ ಇಲ್ಲ, ಅಲ್ಲೇ ಮಾಡ್ತೀವಿ. ಹಳ್ಳಿಯಿಂದ ಬೇಕಾದಷ್ಟು ಜನ ಬರ್ತಾರೆ 2 ವೀಲರಲ್ಲಿ, ಅವ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ. ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾ? ನಿಮ್ಮ ಕೊಡುಗೆ ಏನು? ಈಗ ಹೇಳಿದ್ದೀನಿ 7 ರಸ್ತೆ ಹೇಳಿದ್ದೀನಿ. 7 ರಸ್ತೆಗೆ ನೀವು 5 ವರ್ಷದಲ್ಲಿ ಯಾವ್ದಾದ್ರು ಒಂದು ಅನುದಾನ ಹಾಕಿ ರಸ್ತೆ ಡೆವಲಪ್ಮೆಂಟ್ ಮಾಡಿದ್ದೀರಾ? ಇದ್ರ ಜೊತೆಗೆ ನಮ್ಮ ಅಣ್ಣನ ಮಗನ ಜೊತೆಲಿ ಹಾಕೋಬಿಟ್ಟವ್ರೆ ಬೈಸಕ್ಕೆ. ಮನೆ ಹಾಳು ಮಾಡೋ ಕೆಲಸ, ಜೊತೆಲಿ ಕಾರಲ್ಲಿ ಕುಂಡಿಸ್ಕೊಂಡು ಮನೇಲಿ ಕೂತ್ಕೊಂಡು ಅವ್ನು ಬೈಯೋದು ನಮ್ಮ ಅಣ್ಣನ ಮಗ ನನಗೆ. ಈ ತರ ರಾಜಕಾರಣ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಒಂದ್ಸರಿ MLA ಆಗಿದ್ದೀರಿ, ನಿಮ್ ಯೋಗ್ಯತೆ ಏನ್ ಸಾರ್? ನೀವ್ ಯಾವ ಮಟ್ಟದಲ್ಲಿ ಇರ್ಬೇಕು? ಅವ್ನ್ ಬಾಯಿಗೆ ಬಂದಾಗ ಕೂತ್ಕೊಂಡು ನಿಮ್ಮ ಮನೇಲಿ ನಾನು ಬೈತಾವನೆ, ನೀವು ಖುಷಿ ಪಡ್ತಿರಲ್ಲ. ವಿಕೃತ ಮನೋಭಾವದ ಮಾಜಿ ಶಾಸಕರಲ್ವಾ ನೀವು? ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇ ಇರ್ತಕ್ಕಂಥ ಯೋಚನೆ ಮಾಡ್ತಿರಲ್ಲ. ಅವನ ಮಗ ಯಾಕೆ ಹಂಗೆಲ್ಲ ಬೈತ್ಯಾ? ನನ್ನ ಹೆಂಡತಿಗೆ ಬೈತಾನೆ, ನನ್ನ ಮಕ್ಳಿಗೆ ಬೈತಾನೆ. ಏನ್ ತಪ್ಪು ಮಾಡಿದ್ರು ನನ್ನ ಹೆಂಡತಿಗೆ? ನೀನು ಅದನ್ನ ನೋಡಿ ಖುಷಿ ಪಡ್ತೀಯ? ಈ ಮಟ್ಟಕ್ಕೆ ನೀನು ರಾಜಕಾರಣ ಮಾಡ್ತೀಯಾ? ಮಾಜಿ ಶಾಸಕರೇ ಏನು ರಾಜಕಾರಣ ಮಾಡ್ತಿದೆ? ನಿಮ್ಮ ರಾಜಕಾರಣದೇನೋ ಆ ಮಟ್ಟಕ್ಕೆ ಅಧೋಗತಿಗೆ ಇಳಿದಿದ್ದೀರಾ? ಬೇರೆಯವ್ರ ಮನೆಯನ್ನು ಹಾಳು ಮಾಡಿ ರಾಜಕಾರಣ ಮಾಡಬೇಕು ಅಂತೇಳಿ ಅಧೋಗತಿಗೆ ಇಳಿದಿದ್ದೀರಾ? ಏನಾಗಿದೆ? ನಿಮ್ಮದು ಯಾವುದೇ ಅಭಿವೃದ್ಧಿ ಇಲ್ಲ. ಇಡೀ ಬಿಡದಿ ಪಟ್ಟಣಕ್ಕೆ 100ಕ್ಕೆ 100 ಸರ್ಕಾರಿ ಜಾಗ ತೆರವು ಆಗೇ ಆಗ್ತದೆ ಕಾನೂನು ಪ್ರಕಾರ. ಯಾವುದೇ ಅಂಗಡಿ ಮುಗ್ಗಟ್ಟನ್ನ ನಾವು ಒಂದಡಿನೂ ಮುಟ್ಟಲ್ಲ. ಅವ್ರ ಆಸ್ತಿ ನಮಗೇನು ರೇಟ್ಸ್ ಇದೆ ಬೇರೆಯವ್ರ ಆಸ್ತಿ ಮುಟ್ಟೋದಿಕ್ಕೆ? ನಾವ್ ಯಾರ ಆಸ್ತಿನೂ ಮುಟ್ಟಲ್ಲ. ನಮಗದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ಸರ್ಕಾರಿ ಆಸ್ತಿ ಏನಿದೆ ಅದರ ಉಳಿವಿಕೆಗೆ ನಾವು ನಮ್ಮ ಶಾಸಕರು ಪಣ ತೊಟ್ಟು ನಿಂತಿದ್ದೀವಿ. ಓಟ್ಗೆ ಹೋಗಿ ರಾಜಕಾರಣ ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ರಾಜಕಾರಣ ಮಾಡ್ತಾ ಇದ್ದೀವಿ. ನಾವು ಅಭಿವೃದ್ಧಿಗೆ ರಾಜಕಾರಣ ಮಾಡ್ತಾ ಇದ್ದೀವಿ, ಓಟ್ಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಇದು ನಮಗೆ ನಮ್ಮ ಬಾಲಣ್ಣವ್ರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಇಡೀ ಇವತ್ತು ಬಿಡದಿ ಪಟ್ಟ, ಇವತ್ತು ಇದೇ ರಸ್ತೆ ಬಿಡದಿಯಿಂದ ಕೊಳ್ಳಗನಲ್ಲಿಗೆ 10 ಕೋಟಿ ರೂಪಾಯಿ ನಮ್ದು ಅಷ್ಟು ಇಟ್ಮಾಡು ತನಕ ಬರ್ತದೆ. ನಮ್ಮ ಪುರಸಭೆ ವ್ಯಾಪ್ತಿ ಅಲ್ಲ, ಬಿಲೆದೊಡ್ಡಿ ನಮ್ಮ ಪುರಸಭೆ ವ್ಯಾಪ್ತಿ ಇಟ್ಮಾಡಿ ತನಕ ಬರ್ತದೆ. ಅದು ನಮಗೆ ಬಿಡದಿ ಪಟ್ಟಣಕ್ಕೆ ಅನುಕೂಲ ಅಲ್ಲ. ಈಗ 1.5 ಕೋಟಿ ತಿಮ್ಮಪ್ಪನ ಕೆರೆಯಲ್ಲಿ ಪಾರ್ಕ್ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇಡೋದು ನಮ್ಮ ಮಾಗಡಿ ಮಗಂದಲ್ವಾ? ಅಂಬೇಡ್ಕರ್ ಪ್ರತಿಮೆ ಇಡ್ತಕ್ಕಂಥದ್ದು ಮಾಗಡಿ ಮಗಂದಲ್ವಾ? ನಿಮ್ಮ ಬಿಡದಿ ಕಲ್ಪನೆ ಏನಿದೆ ಹೇಳಿ? ಇವತ್ತು ಬಾಲಗಂಗಾಧರ ಸ್ವಾಮೀಜಿ ಪ್ರತಿಮೆ ಇದೆ ಅಲ್ಲಿ, ಅದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಏನೂ ಇಲ್ಲ. ಇವತ್ತು ಅದೇ ಪುರಸಭೆಯಲ್ಲಿ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಲೋಹಿತ್ ಕುಮಾರ್ ಅವ್ರಿಗೆ. ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂದೇಳಿ, ಇವತ್ತು ಶಿವಕುಮಾರ್ ಸ್ವಾಮೀಜಿದು ಆರ್ಚ್ ಮಾಡಬೇಕು, ಬಾಲಗಂಗಾಧರ ಸ್ವಾಮೀಜಿ ಆರ್ಚ್ ಮಾಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡ್ರೆ, ಹೌದು ನಾನು ಅದರಲ್ಲೇ ಇದ್ದೀನಿ, ಮಾಡಬೇಕು ಅಂತೇಳಿ ಸಭೆಗೆ ಬಂದು ಇವತ್ತು ಶಿವಕುಮಾರ್ ಸ್ವಾಮೀಜಿ ಅವರ ಇದೇ ವಿಚಾರವನ್ನು ಬಾಲಣ್ಣವ್ರ ಹತ್ರ ಪ್ರಸ್ತಾಪ ಮಾಡಿದ್ವಿ. ಬಾಲಣ್ಣವರೇ ಫಸ್ಟ್ ಮಾಡು ನೀನು ಪ್ರಸ್ತಾಪ ಮಾಡಿ, ಬಾಲಣ್ಣವರ ಆದೇಶದ ಮೇರೆಗೆ ಪುರಸಭಾ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಶಯದಂತೆ ಇಡೀ 27 ಜನ ಸರ್ವ ಪಕ್ಷದ ಸದಸ್ಯರ ಒಪ್ಪಿಗೆ ಮೇರೆಗೆ ಇವತ್ತು ಬಾಲಗಂಗಾಧರ ಸ್ವಾಮೀಜಿ ಅವರ ಹೆಬ್ಬಾಗಿಲು, ಶಿವಕುಮಾರ್ ಸ್ವಾಮೀಜಿ ಅವರ ಹೆಬ್ಬಾಗಿಲನ್ನ ನಾವು ಮಾಡ್ತಾ ಇದ್ವಿ. ಯಾಕೆ ಸ್ವಾಮಿ 5 ವರ್ಷ MLA ಆಗಿದ್ರಲ್ಲ, ನೀವು ಅದು ಮಾಡ್ಸಕ್ಕಾಗಲಿಲ್ವಾ? ನಿಮ್ ಕೊಡುಗೆ ಏನಾಗಿದ್ರೆ? ಶಿವಕುಮಾರ್ ಸ್ವಾಮೀಜಿ ಅವ್ರ ಬಗ್ಗೆ ನಿಮ್ ಕೊಡುಗೆ ಏನು? ಬಾಲಗಂಗಾಧರ ಸ್ವಾಮೀಜಿ ಅವ್ರ ಬಗ್ಗೆ ನಿಮ್ ಕೊಡುಗೆ ಏನು? ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡೋ ಬಗ್ಗೆ ನಿಮ್ ಕೊಡುಗೆ ಏನು? ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಮಾಡುವ ಬಗ್ಗೆ ನಿಮ್
ಕೊಡುಗೆ ಏನು? ಬಿಡದಿಯ 5ರಿಂದ 6 ರಸ್ತೆ, ಮುಖ್ಯ ರಸ್ತೆಗಳವೆ. ಅದ್ರ ಬಗ್ಗೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಕೊಡುಗೆ ಏನು? ಏನೂ ಇಲ್ಲ. ಮಾಗಡಿ ಮಗ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು, ಸಮಸ್ಯೆ ಇಲ್ಲ. 5-6 ಅಂಗಡಿ ನಾವು ತೆರವು ಮಾಡಿದ್ದೀವಿ. ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಮಾಡಿರ್ತಕ್ಕಂಥದ್ದು ಅವ್ರಿಗೂ ಕೂಡ ನಾವು ಪುನರ್ವಸತಿ 100% ಕಲ್ಪಿಸ್ತೇವೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾವುದೇ ಬಿಡದಿಯ ಸಾರ್ವಜನಿಕರು ತೊಂದರೆ ಪಡ್ತಕ್ಕಂಥ ಸಮಸ್ಯೆ ಏನೂ ಇಲ್ಲ. ನಾವು ಯಾವ ಸಾರ್ವಜನಿಕರು ತೊಂದರೆ ಕೊಡಲ್ಲ. ಫುಟ್ಪಾತ್ ಅಷ್ಟೇ ತೆರವು ಮಾಡ್ತೀವಿ. ಸಾರ್ವಜನಿಕರು ಓಡಾಡೋಕೆ ಅನುಕೂಲ ಮಾಡಿಕೊಡ್ತೀವಿ. ಇದು ಬಾಲಣ್ಣವರು ಮತ್ತು ಪುರಸಭಾ ಅಧ್ಯಕ್ಷರಾದಾಗಿ ಎಲ್ಲ 27 ಜನರ ಆಶಯ, ಆಮೇಲೆ ಸಾರ್ವಜನಿಕರದ್ದು ಕೂಡ ಆಶಯ ಇದೆ. ಹಾಗಾಗಿ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಎಲ್ಲ ಡೆವಲಪ್ಮೆಂಟ್ಗಳನ್ನ ಮಾಡ್ತೀವಿ. ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು ನಮ್ಮ ಕಡೆಯಿಂದ, ನಾವೇನು ಸತ್ಯಹರಿಶ್ಚಂದ್ರರಲ್ಲ, ಇರ್ಬೋದು, ಹೇಳಿ ತಿದ್ಕೋತೀವಿ. ಅದನ್ನೇ ನೀವು ವಿರೋಧ ಮಾಡಿಕೊಂಡು ಏನೋ ಆಗ್ಬಿಟ್ಟದೆ ಅಂದ್ರೆ ಅಲ್ಲಿ ಏನೂ ಆಗಿಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಜನರ ಮುಂದೆ, ನಿಮ್ಮ ಮುಂದೆ ಇಡಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನನ್ನ ಸನ್ಮಿತ್ರ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ಇಂದಿರಾ ಕ್ಯಾಂಟೀನ್ದು ಈಗಾಗಲೇ DCM ಸಾಹೇಬರು ಬರ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಓಪನ್ ಮಾಡೋದಕ್ಕೆ. ಅದ್ರ ಜೊತೆಗೆ ಅವತ್ತೇ 14 ಕೋಟಿ, ನಾನು ಇನ್ನೊಂದು ಮರ್ತೆ, ನಮ್ಮ ಬಿಡದಿಯ ಮಗನ ಕೊಡುಗೆ ನೆಲ್ಲಿಗುಡ್ಡ ಕೆರೆಗೆ ಏನಿಲ್ಲ. ಇದೇ ಮಾಗಡಿ ಮಗ 14 ಕೋಟಿ, 10 ಕೋಟಿ ಆಲ್ರೆಡಿ ಕೆಲಸ ನಡೀತಾ ಇದೆ PWD-ನಲ್ಲಿ. ಇನ್ನು 4 ಕೋಟಿ ಅಮೃತ ಯೋಜನೆ ಅಡಿಯಲ್ಲಿ 4 ಕೋಟಿ ದುಡ್ಡು ಬಂದಿದೆ. ಅದನ್ನು ಕೂಡ ಅಲ್ಲಿಗೆ ಹಾಕಬೇಕು ಅಂತೇಳಿ ನಮ್ಮ ಶಾಸಕರು ಆದೇಶ ಮಾಡಿದ್ದಾರೆ. ನಾನು ಹಂಗೂ ಅದರಲ್ಲಿ 50 ಲಕ್ಷ ನಮ್ಮ ಬಾನಂದೂರು ಉಚ್ಚಮನ್ ಕೆರೆಗೆ ಹಾಕಬೇಕು ಅಂತ ಕೇಳಿದೆ. ಬೇಡ, ನೆಕ್ಸ್ಟ್ 50 ಲಕ್ಷ ಹಾಕ್ಕೊಡ್ತೀನಿ, 4 ಕೋಟಿನ ಇಲ್ಲಿಗೆ ಹಾಕಿ ಅದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಸವಿಸ್ತಾರವಾಗಿ ಏನು ವಿಚಾರಗಳಿದೆ ನಾನು ಹೇಳಿದ್ದೀನಿ. ಹಾಗಾಗಿ ಯಾವುದೇ ಜನತೆ, ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬಿಡದಿಯ ಅಭಿವೃದ್ಧಿ ಮಾಡ್ತಕ್ಕಂಥ ದಿಟ್ಟ ನಿರ್ಧಾರವನ್ನ ನಮ್ಮ ಶಾಸಕರು, ಅಧ್ಯಕ್ಷರು, ಪುರಸಭೆ ಎಲ್ಲ ಸದಸ್ಯರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲರೂ ಕೂಡ ಆಸೆ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ.